ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ವಿಡಿಯೋ ಹೇಗಿದೆ ಅಂತ ನೀವು ನೋಡಿಬಿಟ್ಟು ಪೂರ್ತಿ ನೋಡಿಬಿಟ್ಟು ಕಮೆಂಟ್ ಕೂಡ ಮಾಡಿ ತಿಳಿಸಿ ಫ್ರೆಂಡ್ಸ್. ಇನ್ನಷ್ಟು ಈ ಥರ ವಿಡಿಯೋಗಳು ಮಾಡೋದಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಬನ್ನಿ, ಇವತ್ತಿನ ವಿಷಯ ಏನಂದರೆ, ನಾನು ಚಾನಲ್ನ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಒಂದು ಪರಿಚಯನೇ ನಾನು ನಿಮಗೆ ಮಾಡಿಕೊಟ್ಟಿಲ್ಲ. ನಾನು ಏನು ಮಾಡ್ತೀನಿ, ಏನು ಎತ್ತ, ನಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀವಿ, ನನ್ನ ಮಕ್ಕಳು, ನಮ್ಮ ಫ್ಯಾಮಿಲಿಯದ್ದೇ ಆಗಲಿ, ನನ್ನದೇ ಆಗಲಿ, ಏನೂ ನಾನು ಪರಿಚಯನೇ ಮಾಡ್ದೇನೆ ಒಂದು ಚಾನಲ್ನ ಮಾಡಿದ್ದೀನಿ. ಚಾನಲ್ನ ಮಾಡಿದೆ, ಆದರೆ ನನ್ನ ಹೆಸ್ರೇನು ಅಂತ ನಿಮ್ಗೆ ತಿಳಿಸ್ಕೊಡ್ಲಿಲ್ಲ. ಹಸ್ಬೆಂಡ್ ಹೆಸ್ರೇನು ಅಂತ ತಿಳಿಸ್ಕೊಡ್ಲಿಲ್ಲ. ಮಕ್ಳ ಹೆಸ್ರು ಅಂತ ತಿಳಿಸ್ಲಿಲ್ಲ. ಮಕ್ಕಳು ಎಷ್ಟು ಜನ ಅನ್ನೋದು ನಾನು ನಿಮ್ಗೆ ಹೇಳಿಲ್ಲ. ಚಾನಲ್ ಹೆಸ್ರೇನು ಅಂತಲೂ ಕೂಡ ನಿಮಗೆ ಇವತ್ತಿನವರೆಗೂ ನನ್ನ ಪರಿಚಯನೇ ನಾನು ಮಾಡ್ಕೊಂಡಿರಲಿಲ್ಲ. ಓಕೆ, ಇವತ್ತು ನನ್ನ ಪರಿಚಯ, ಅದು ನನ್ನ ಫ್ಯಾಮಿಲಿ ಅವ್ರದ್ದೆಲ್ಲರದ್ದು ಒಂದು ಕಿರು ಪರಿಚಯ ನಿಮಗೆ ನಿಮ್ಮ ಮುಂದೆ ಹೇಳ್ತಾ ಹೋಗೋಣ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಹೆಸರು ಬಂದು ವರಲಕ್ಷ್ಮಿ ಅಂತ ಅಂದ್ಬಿಟ್ಟು, ನನ್ನ ಪೂರ್ತಿ ಹೆಸರು ವರಲಕ್ಷ್ಮಿ ಅಂತ ಅಂದ್ಬಿಟ್ಟು, ನನ್ನ ಚಾನಲ್ ಹೆಸರು ಬಂದುಬಿಟ್ಟು ಮನಸ್ಸಿನ ಮಾತು ಅಂತ. ನಮ್ಮ ಹಸ್ಬೆಂಡ್ ಹೆಸರು ಬಂದುಬಿಟ್ಟು ಪ್ರಕಾಶ್ ಅಂತ. ನಮ್ಮ ಮನೆಯಲ್ಲಿ ನಾವು 5 ಜನ ಇರ್ತೀವಿ. ನಾನು, ನಮ್ಮ ಹಸ್ಬೆಂಡು, ನನ್ನ 2 ಮಕ್ಕಳು ಮತ್ತು ನಮ್ಮ ತಂದೆಯವರು. ನಾವು 5 ಜನ ನಮ್ಮ ಮನೇಲಿ ಇದ್ದೀವಿ. ಹಾಗೆ ನಮ್ಮ ಮದುವೆ ಆಗಿ ಒಂದು ನಿಮಿಷ ಎಷ್ಟು ವರ್ಷ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿ. ನಮ್ಮ ಮದುವೆ ಆಗಿ ಇಲ್ಲಿಗೆ 22 ವರ್ಷ ಆಯಿತು ಫ್ರೆಂಡ್ಸ್. 2004ರಲ್ಲಿ ನಾನು ಮದುವೆ ಆಗಿದ್ದು. ಅಂದರೆ ಆಗಿದ್ದು ನನಗೆ 16 ವರ್ಷ. ಬೇಗನೆ ಸ್ವಲ್ಪ ಮದುವೆ ಆಯಿತು. SLC ಆಗ್ತಿದ್ದಂಗೆ, SLC ಎಕ್ಸಾಮ್ ಮುಗಿತಿದ್ದಂಗೆ ಮದುವೆ ಮಾಡಿದ್ರು. ಬೇಕಾದ್ರೆ ನಿಮ್ಗೆ ಆ ವಿಡಿಯೋ, ಆ ಸ್ಟೋರಿ ಬೇಕು ಅಂದರೆ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ. ಅದು ಯಾವ ರೀತಿ ಏನು ಅಂತ ಬೇಕಾದ್ರೆ ಆವಾಗಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ, ಆಯಿತಾ. ಆದರೆ ಇವತ್ತು ನನ್ನ ಪರಿಚಯದ ವೀಡಿಯೋನ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮದುವೆ ಆಗಿ 22 ವರ್ಷ ಆಯಿತು. ಹಸ್ಬೆಂಡ್ ಇಲ್ಲೇ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ. ನಾನು ಯಾವುದೇ ಥರ ಕೆಲಸಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ನಾನು ಮನೇಲೇ ಇರ್ತೀನಿ. ನಮ್ಮ ತಂದೆಯವ್ರದ್ದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಹಂಗಾಗಿ ನಾನು ನಮ್ಮ ತಂದೆಯವ್ರನ್ನ ನೋಡ್ಕೊಂಡಿದ್ದೀವಿ. ನಾವು ಸಪ್ರೇಟಾಗಿ ಇರೋದು, ನಾನು, ನಮ್ಮ ಮನೆಯವರು, ನನ್ನ 2 ಮಕ್ಕಳು ಮತ್ತು ನಮ್ಮ ತಾಯಿ ಇಲ್ಲ ನನಗೆ. ನಮ್ಮ ತಾಯಿ ತೀರೋಗಿದ್ದಾರೆ. ಹಾಗಾಗಿ ನಾನು ನಮ್ಮ ತಂದೆಯವ್ರನ್ನ ನೋಡ್ಕೊತಾ ಇದ್ದೀನಿ. ನಮ್ಮ ತಂದೆಯವ್ರನ್ನ ನೋಡಿಕೊಂಡು ನಾನು ನಮ್ಮ ತಂದೆ ಜೊತೆಯಲ್ಲೇ ಇದ್ದೀವಿ ಫ್ರೆಂಡ್ಸು. ಮತ್ತು ನನ್ನ 2 ಮಕ್ಕಳ ಬಗ್ಗೆ ನಾನು ಪರಿಚಯ ಮಾಡ್ಕೋಬೇಕು ಅಂತ ಅಂದರೆ, ಮಕ್ಕಳಿಬ್ಬರೂ, ಮಗ SLC ಮುಗಿಸಿದ್ದಾನೆ. ಇನ್ನು ಮುಂದಕ್ಕೆ ಓದೋದಿಲ್ಲ ಅಂತ ಅಂದ. ಹಂಗಾಗಿ ಅವನಿಗೆ ಓದೋ ಕಡೆ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ. ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾನೇ ಇದ್ದೀವಿ, ಅವನು ಓದೋದಿಲ್ಲ ಅಂತ ಅಂದ್ಬಿಟ್ಟು ಓದೋದನ್ನು ಅಲ್ಲಿಗೆ ನಿಲ್ಲಿಸಿದ್ದಾನೆ. ಹಿಂಗೆ ಮನೆ ಹತ್ರ ಇರೋದೇ ಒಂದು ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಿದ್ದಾನೆ. ಮಗನಿಗೆ ಇವಾಗ 18 ವರ್ಷ. ಮಗಳಿಗೆ ಬಂದುಬಿಟ್ಟು ಅವಳು ಇವಾಗ 8ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಚೆನ್ನಾಗಿ ಓದ್ತಿದ್ದಾಳೆ ಫ್ರೆಂಡ್ಸ್. ಅವಳದ್ದೇನೂ ನಮಗೆ ಟೆನ್ಷನ್ ಇಲ್ಲ. ಅವಳು ಚೆನ್ನಾಗಿ ಓದ್ಕೊತಾ ಇದ್ದಾಳೆ. ಏನು ದೇವ್ರ ದಯೆಯಿಂದ ಅವಳಂತೂ ತುಂಬ ಚೆನ್ನಾಗಿ ಓದ್ತಿದ್ದಾಳೆ. ಅವಳು ಚೆನ್ನಾಗಿ ವಿದ್ಯೆ ಅಂಟಿದೆ ಫ್ರೆಂಡ್ಸು. ಆದರೆ ಇವನಿಗೆ ವಿದ್ಯೆ ಅನ್ನೋದೇ ಅಂಟಲಿಲ್ಲ. ವಿದ್ಯೆ ಬಗ್ಗೆ ಅವನಿಗೆ ಇಂಟ್ರೆಸ್ಟು ಇಲ್ಲ. ಸುಮ್ಮನೆ ನಾವು ದುಡ್ಡು ಮಾಡಿಕೊಂಡು ಅವನಿಗೆ ಪ್ರೆಸರ್ ಹಾಕೋದ್ರಿಂದ ಯಾವುದೇ ಥರ ಉಪಯೋಗ ಇಲ್ಲ ಅಂತ ಅಂದ್ಬಿಟ್ಟು ನಾವು ಅಷ್ಟಕ್ಕೆ ಅದನ್ನು ಬಿಟ್ವಿ ಫ್ರೆಂಡ್ಸ್. ಇನ್ನು ಓದೋ ಕಡೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಮಕ್ಕಳಿಗೆ ಜಾಸ್ತಿ ಪ್ರೆಸರ್ ಕೊಟ್ಟು ನಾವು ಏನೇ ದುಡ್ಡು ಖರ್ಚು ಮಾಡಿದ್ರು ಅವರು ಓದೋಕ್ಕೆ ಆಗ್ತಾನೇ ಇಲ್ಲ. ವಿದ್ಯೆನೇ ನನಗೆ ಅಂಟಿಲ್ಲ ಅಂದಮೇಲೆ ನಾವು ಏನು ಮಾಡಿದ್ರು ಅಷ್ಟೇ ಅಲ್ವಾ ಫ್ರೆಂಡ್ಸ್. ಓದೋ ಮಕ್ಳಿಗಾದರೂ ಓದಿಸಿದ್ರೆ ಕಷ್ಟಪಟ್ಟು ಅವ್ರು ಓದ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅವನದು ಎಜುಕೇಷನ್ ಬಗ್ಗೆ ಇದು ಮಾಡ್ಕೊಂಡ್ಬಿಟ್ವಿ. ಇನ್ನು ಇವಳು ಚೆನ್ನಾಗಿ ಓದ್ತಿದ್ದಾಳೆ. ಅವಳ ಬಗ್ಗೆ ಏನೋ ನಾವೇನೋ ತಲೆ ಕೆಡಿಸ್ಕೊಳ್ಳಲಿಲ್ಲ. ಮತ್ತು ಇನ್ನೊಂದು ಏನಂದರೆ, ಇವರಿಬ್ಬರದಾಯಿತು. ಹಸ್ಬೆಂಡ್ ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ ಕೆಲಸಕ್ಕೆ. ಇನ್ನು ನಾನು ಹೌಸ್ ವೈಫು, ಮನೇಲೇ ಇರ್ತೀನಿ. ಮನೆ ಕೆಲಸ, ಮನೆಯದು ಇಷ್ಟೇ ನೋಡಿಕೊಂಡು ಇರೋಕ್ಕಾಗೋದಿಲ್ವಲ್ಲ ಫ್ರೆಂಡ್ಸ್. ನಮಗೂ ಏನಾದರೂ ಒಂದು ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಅಷ್ಟೇ. ಮನೇಲಿರ್ತಾರೆ ಅಂತ ಅಂದ ತಕ್ಷಣ ಮನೇಲಿರೋ ಹೆಣ್ಮಕ್ಳಿಗೆ ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಒಂದು ಹಠ, ಛಲ, ಸಾಧನೆ ಮಾಡಬೇಕು ಅನ್ನೋದಿರುತ್ತೆ. ಏನೇನೋ ಮಾಡಬೇಕು ಅಂತೀವಿ, ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ನಾನು ಇದೇ ಥರನೇ ಯೋಚನೆ ಮಾಡ್ತಾ ಒಂದ್ಸಲ ನನಗೆ ಯೋಚನೆ ಬಂದಿದ್ದು, ಯೂಟ್ಯೂಬ್ ಆದರೂ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದೆ ಫ್ರೆಂಡ್ಸ್. ಆದರೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿದೆ, ಏನು ಮಾಡಬೇಕು ಯೂಟ್ಯೂಬಲ್ಲಿ ಅನ್ನೋದೇ ನನಗೆ ಅರ್ಥನೇ
ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಅಡುಗೆ ಮಾಡಿದ್ದು ವೀಡಿಯೋಗಳನ್ನ ಹಾಕ್ತಾ ಬಂದೆ. ಅದ್ರ ಜೊತೆಗೆ ದೇವ್ರದ್ದೊಂದು ವೀಡಿಯೋಗಳನ್ನ ಹಾಕ್ತಾ ಬಂದೆ. ಆದರೆ ನಾನು ನಿಮಗೆ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಕೂಡ ಮಾಡಿ ಹೇಳಿದ್ದೀನಿ. ಸುಮ್ಮನೆ ಸಣ್ಣ ಪುಟ್ಟ ದೇವ್ರುಗಳ್ದೇ ಹಾಕ್ತಿದ್ದೆ, ನಾನೇನು ಅಷ್ಟೊಂದು ವೀಡಿಯೋಗಳು ಹಾಕಿರಲಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿ ವೀಡಿಯೋ ಹಾಕಿದ್ಮೇಲೆ ನನಗೆ ಸಬ್ಸ್ಕ್ರೈಬ್ಗಳು ಜಾಸ್ತಿ ಆಗಿದ್ದು. ಅದಾದಮೇಲೆ ಸ್ವಲ್ಪ ನಾನು ದೇವ್ರ ವೀಡಿಯೋ ಜಾಸ್ತಿನೇ ಹಾಕಕ್ಕೆ ಹೋದೆ. ಆಮೇಲೆ ನನಗೆ ಅಡುಗೆ ಏನು ಮಾಡಿರ್ತೀನಿ, ಅವತ್ತಿನ ದಿನಚರಿಯಲ್ಲಿ ಅಡುಗೆ ಏನು ಮಾಡಿರ್ತೀನಿ ಆ ವೀಡಿಯೋಗಳನ್ನ ಹಾಕ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ. ನಿಮಗೂ ಈ ಥರ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಅನಿಸುತ್ತೆ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಅಷ್ಟೇ ಫ್ರೆಂಡ್ಸ್, ಏನಾದರೂ ಒಂದು ಸಾಧನೆ ಮಾಡಬೇಕು, ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಹಸ್ಬೆಂಡ್ಗೆ ಏನಾದರೂ ನಾವು ಒಂದು ಬೆಂಗಾವಲಾಗಿ ನಿಂತ್ಕೋಬೇಕು, ನಾವೇನಾದರೂ ಒಂದು ಮಾಡಬೇಕು ಅನ್ನೋ ಹಠಾಚಲ ಇರುತ್ತೆ. ಆದರೆ ನಮ್ಮ ದಿನಚರಿಯಲ್ಲಿ ನಾವೇನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದೇಳು, ಪಾತ್ರೆ ತೊಳಿ, ಮನೆ ಕಸ ಗುಡಿಸು, ಮನೆ ಒರೆಸು, ಮತ್ತು ಬಟ್ಟೆ ಒಗಿ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕು, ಬಟ್ಟೆ ಒಣಗ ಹಾಕು, ಅಡುಗೆ ಮಾಡು, ನಾಷ್ಟ ಮಾಡು, ಇದ್ದೇ ಆಗೋಗುತ್ತೆ ಫ್ರೆಂಡ್ಸ್. ನನಗಂತೂ ಇದ್ದೇ ಕೆಲಸ ಆಗೋಗುತ್ತೆ. ಬೆಳಗ್ಗೆ ಎದ್ದೇಳು, ಮತ್ತೆ ಕಸ ಗುಡಿಸು, ಮನೆ ಒರೆಸು, ಪಾತ್ರೆ ತೊಳಿ, ಅಡುಗೆ ಮನೆ ಕ್ಲೀನ್ ಮಾಡು, ಬಟ್ಟೆ ಒಗಿ, ಮತ್ತು ಬೆಳಗ್ಗೆ ನಾಷ್ಟ ಆಯಿತು, ನಾಷ್ಟದ ಅಡುಗೆ ಪಾತ್ರೆ ತೊಳಿ, ಮತ್ತೆ ಸಂಜೆ ಅಡುಗೆ ಮಾಡು, ಮಧ್ಯಾಹ್ನ ಅಡುಗೆ ಮಾಡು. ನನಗಂತೂ ಇದೇ ಕೆಲಸ ಆಗೋಗುತ್ತೆ. ಆದರೆ ನನಗೆ ಒಂದು ಸಲ ಯೋಚನೆ ಬಂದಿದ್ದು, ಇಷ್ಟೇನಾ ನಮ್ಮ ಜೀವನ ಅಂತ ಅನಿಸ್ತು ಫ್ರೆಂಡ್ಸ್. ಏನೇನೋ ಮಾಡಬೇಕು ಅಂತೀವಿ, ಏನೂ ಮಾಡೋಕ್ಕಾಗೋದಿಲ್ವಲ್ಲ, ಇಷ್ಟೆಲ್ಲ ಹಿಂಗೇನೆ ಕಾಲ ಕಳೆದ್ಬಿಡುತ್ತಾ ನಾವು ಅಂತ ಯೋಚನೆ ಬಂತು. ಹಾಗಾಗಿ ನಾನು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಈ ಚಾನಲ್ನ ಓಪನ್ ಮಾಡಿದೆ ಫ್ರೆಂಡ್ಸ್. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ತುಂಬ ಬಿಲೀಫ್ ಇಟ್ಕೊಂಡು ಈ ಚಾನಲ್ನ ಓಪನ್ ಮಾಡಿದ್ದೀವಿ. ದಯವಿಟ್ಟು ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಒಂದು ಧೈರ್ಯದ ಮೇಲೆ ನನ್ನ ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತಿದ್ರೆ ನಾವು ನಮ್ಮ ಹಸ್ಬೆಂಡ್ ಜೊತೆ, ನಮ್ಮ ಮನೆಯವ್ರ ಜೊತೆ ನಾನು ಮಾತಾಡೋದಕ್ಕೂ ಒಂದು ಇದಾಗುತ್ತೆ. ಈಗ ಆಲ್ರೆಡಿ ಮಾತಾಡಿದ್ದೀವಿ, ಅವ್ರಿಗೊಂಚೂರು ಹೆಲ್ಪ್ ಮಾಡಿ, ಹಸ್ಬೆಂಡ್ಗೆ ಏನಾದರೂ ಸ್ವಲ್ಪ ನಾವು ಹೆಲ್ಪ್ ಮಾಡಬೇಕು, ಒಬ್ರದ್ದೇ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಚಾನಲ್ನ ಓಪನ್ ಮಾಡಿದೆ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನಷ್ಟು ವೀಡಿಯೋಗಳು, ಚೆನ್ನಾಗಿರೋ ವೀಡಿಯೋಗಳು ಬರ್ತಾ ಇರುತ್ತೆ. ಮತ್ತು ಇನ್ನೊಂದು ಅಂದರೆ ಹಸ್ಬೆಂಡ್ಗೂ ಕೂಡ ನಾವು ಹೇಳಿದಾಗ ನನ್ನ ವೀಡಿಯೋ ಚೆನ್ನಾಗಿ ಓಡ್ತಾಯಿದೆ, ನಾನು ಇನ್ನಷ್ಟು ವೀಡಿಯೋ ಮಾಡ್ತೀನಿ ಅನ್ನೋ ಥರ ಹೇಳಿದ್ರೆ ಅವರು ನಮ್ಗೆ ಏನಾದ್ರು ಒಂದು ಸಪೋರ್ಟ್ ಮಾಡ್ತಾರೆ. ಇವಾಗಲೂ ಸಪೋರ್ಟ್ ಮಾಡ್ತಿದ್ದಾರೆ, ಇವಾಗ ಸಪೋರ್ಟ್ ಮಾಡ್ತೀನಿ, ವೀಡಿಯೋ ಮಾಡು ಅಂತಲೇ ಕೂಡ ಹೇಳಿದ್ದಾರೆ. ಆದರೆ ನಿಮ್ಮ ಸಪೋರ್ಟು ಅವ್ರ ಜೊತೆಗೆ ಸಿಕ್ಕಿದ್ರೆ ನಾವು ಇನ್ನಷ್ಟು ಮನೇಲಿ ಮಾತಾಡೋದಕ್ಕೆ ಆಗಲಿ, ನೀವು ಬನ್ನಿ ವೀಡಿಯೋಗೆ ಅಂತ ಕರೆಯೋದಕ್ಕೆ ಆಗಲಿ, ಹೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಆದರೆ ನನಗೇನು ಒಂದು ಆಸೆ ಅಂತ ಅಂದರೆ, ನಾನು ನಮ್ಮ ಹಸ್ಬೆಂಡ್ನ ಜೊತೆಲೇ ವೀಡಿಯೋ ಮಾಡಬೇಕು ಅನ್ನೋದು ಆಸೆ ಇದೆ. ಆದರೆ ಅವ್ರು ಅದರಂತೆ ಇನ್ನೂ ಸ್ವಲ್ಪ ಇದು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ಸಂಕೋಚ ಪಡೋದು, ಈ ಥರ ಎಲ್ಲ ಇದು ಮಾಡ್ತಾರೆ. ಮಕ್ಕಳೂ ಅಷ್ಟೇ ಫ್ರೆಂಡ್ಸು, ಕ್ಯಾಮ್ರಾ ಮುಂದೆ ಬರೋಕ್ಕೆ ಮಕ್ಕಳು ಕೂಡ ಸಂಕೋಚ ಪಡ್ತಾರೆ. ಹೋಗ್ತಾ ಏನಾದರೂ ಒಂದು ನಾವು ಸಾಧನೆ ಅಂತ ಮಾಡಿದ್ರೆ, ಜಾಸ್ತಿ ಏನು ಬೇಡ, ಅಟ್ಲೀಸ್ಟ್ ಅವರಿಗೆ ನಮ್ಮ ಬೆಂಗಾವಲಾಗಿ ಸ್ವಲ್ಪ ಸಪೋರ್ಟ್ ಮಾಡಿದ್ರು ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತ ಅವಾಗ ಆಟೋಮೆಟಿಕ್ಕಾಗಿ ಎಲ್ಲರೂ ಬದಲಾಗೇ ಆಗ್ತಾರೆ. ಹೋಗ್ತಾ ಅವ್ರಿಗೂ ಒಂದು ಅಭ್ಯಾಸ ಆಗ್ತಾ ಇರುತ್ತೆ. ನಾವು ಒಂದು ಕ್ಯಾಮ್ರಾ ಮುಂದೆ ಹೋಗೋಣ, ಮಾತಾಡೋಣ ಅನ್ನೋದು ಅನಿಸುತ್ತೆ. ನಿಮ್ಮ ಸಹಕಾರ ಹಾಗೆ ನಿಮ್ಮ ಪ್ರೋತ್ಸಾಹ ಸಿಕ್ಕಿದ್ರೆ ಮುಂದಿನ ವೀಡಿಯೋಗಳಲ್ಲಿ ನನ್ನ ಹಸ್ಬೆಂಡ್ದು, ನನ್ನ ಮಕ್ಕಳದೆಲ್ಲ ಪರಿಚಯ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನನ್ನ ಮುಂದಿನ ದಿನಚರಿ, ನಮ್ಮ ತಂದೆಯವ್ರದ್ದು ಪರಿಚಯ, ಎಲ್ಲರದ್ದು ಪರಿಚಯ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಇವಾಗ ನಾನು ಸದ್ಯಕ್ಕೆ ಅಂದರೆ ಇವಾಗ ನನ್ನ ಒಬ್ಬಳದು ಪರಿಚಯ ಮತ್ತು ನಮ್ಮ ಹಸ್ಬೆಂಡು ಎಲ್ಲರದ್ದು ಮನೆ ಡೀಟೇಲ್ಸ್ ಅಷ್ಟೇ ಕೊಡೋಕ್ಕಾಗೋದು. ಮುಂದೆ ಹೋಗ್ತಾ ಎಲ್ಲರ ಪರಿಚಯನೂ ಮಾಡ್ತಾ ಹೋಗ್ತೀನಿ. ನನ್ನ ಮಗಳದಂತೂ ಆಲ್ರೆಡಿ ಆಲ್ಮೋಸ್ಟ್ ಸ್ವಲ್ಪ ನನ್ನ ವೀಡಿಯೋಗಳಲ್ಲಿ ಬರ್ತಾ ಇರ್ತಾಳೆ. ಅವಳಂತೂ ಬರೋದಿಲ್ಲ, ನಾನೇ ಅವಳು ಏನಾದರೂ ಮಾಡ್ತಿರುವಾಗ ವೀಡಿಯೋ ಮಾಡ್ಕೊಳ್ಳೋದು. ಅವಳಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನು ಬರಲ್ಲ ಅಂತ ಓಡ್ತಿರ್ತಾಳೆ. ಆದರೆ ನಾನು ಒಂದೊಂದು ವೀಡಿಯೋಗಳನ್ನ ಮಾಡ್ಕೊತಾ ಇರ್ತೀನಿ ಫ್ರೆಂಡ್ಸ್. ನನಗೇನಂದ್ರೆ ನೀನೇನು ಬಾಮ್ಮ ನೀನು ಅಂತ ಅವಳನ್ನ ಕರಿತಾ ಇರ್ತೀನಿ, ವೀಡಿಯೋಗೆ ಬಾರಮ್ಮ ನೀನು ಅಂತ. ಇಲ್ಲಮ್ಮ ನಾನು ಬರೋಲ್ಲಮ್ಮ ಅಂತ ಅವಳು ಸ್ವಲ್ಪ ಮಾತು ಮುಂಚೆನೇ ಹೇಳ್ತಾ ಇರ್ತಾಳೆ, ಅಮ್ಮ ನೀನು ವೀಡಿಯೋ ಮಾಡ್ತಾಯಿದ್ದೀಯ, ಅಮ್ಮ ನೀನು ವೀಡಿಯೋ ಮಾಡ್ತಿರ್ತೀಯ ಅಂತ. ಅವಳು ಮುಂದೆ ಹೋಗ್ತಾ ವೀಡಿಯೋಗಳಲ್ಲಿ ಕರ್ಕೊಂಬರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಗಳನ್ನ ನೋಡಿದ್ರೆ ನಮಗೂ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.